ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಬನ್ನಿ ಅಮ್ಮನ ಅಪ್ಪಿಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮಗುವಿಗೆ 3 ವರ್ಷ ಆಗದೇ ತುಂಬ ಜನ ಪೇರೆಂಟ್ಸ್ ಕಾಯ್ತಾ ಇರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಮಗುನ ಸ್ಕೂಲಿಗೆ ಕಳಿಸೋದು, ನಾವು ಸ್ವಲ್ಪ ಫ್ರೀ ಆಗ್ತೀವಿ ಅಂತ ಹೇಳಿಬಿಟ್ಟು. ಆದರೆ ಮಗುನ ಸ್ಕೂಲಿಗೆ ಕಳ್ಸೋಕ್ಕಿಂತ ಮೊದಲು ಮಗುವಿನ ಮಾನಸಿಕ ಸ್ಥಿತಿ ಏನಿದೆ, ಮಗುನ ಒಂದು ಸ್ಕೂಲಿಗೆ ಕಳಿಸೋಕ್ಕೆ ಮೆಂಟಲಿ ಪ್ರಿಪೇರ್ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ. ಮಗುವಿಗೆ 2 ವರ್ಷ ಆಗ್ತಿದ್ದಂಗೆ ಮಗು ಮನಸ್ಸಲ್ಲಿ ಏನು ಮಾಡಿರ್ತಾರೆ ಹೇಳ್ರಿ ಪೇರೆಂಟ್ಸು, ಸ್ಕೂಲ್ ಬಗ್ಗೆ ಒಂದು ಭಯಾನಕವಾದ ಒಂದು ಚಿತ್ರಣವನ್ನು ತುಂಬಿಟ್ಟಿರ್ತಾರೆ. ಮಗು ಸ್ವಲ್ಪ ಮನೇಲಿ ಕೀಟ್ಲೆ ಮಾಡಿಸೋ ಅಂತಿದ್ದಂಗೆ ಬರೋ ಫಸ್ಟ್ ಮಾತೆ, ಇನ್ನೊಂದು ಸ್ವಲ್ಪ ದಿವಸ ತಾಳು, ನಿನ್ನನ್ನು ಸ್ಕೂಲಿಗೆ ದಬ್ತೀವಿ, ಅಲ್ಲಿ ಟೀಚರ್ ನೋಡ್ಕೊತಾರೆ ನಿನ್ನ, ಅಲ್ಲೆಲ್ಲ ನೀನು ಆಟಗಳನ್ನು ತೋರಿಸು, ಅವಾಗಿದೆ ನಿನಗೆ ನೋಡಿ. ಅಂದರೆ ಮಗುವಿಗೆ ದಿನನಿತ್ಯ ಈ ಪದಗಳನ್ನು ಕೇಳ್ತಾ ಕೇಳ್ತಾ ಏನಾಗುತ್ತೆ ಅಂದರೆ, ಸ್ಕೂಲ್ ಅಂತ ಹೇಳಿದರೆ ಅದೇನೋ ಒಂದು ರೀತಿ ಜೈಲು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಮಗುವಿಗೆ ಬರ್ತಾ ಹೋಗುತ್ತೆ. ಅಂದರೆ ಸ್ಕೂಲ್ ಅಂದರೆ ಅದೇನೋ ಒಂದು ಪನಿಷ್ಮೆಂಟ್ ಏರಿಯಾ ಅಂತ ಮಗುಗೆ ಫೀಲ್ ಆಗುತ್ತೆ. ಯಾಕೆ ಹೇಳ್ರಿ, ನಾವು ಮಾತಾಡೋ ಭಾಷೆನೇ ಆ ಥರ ಇರುತ್ತೆ. ನಿನ್ನ ಸ್ಕೂಲಿಗೆ ದಬ್ತೀವಿ ನೋಡಿರಿ. ಶಾಲೆ ಅನ್ನೋದು ವಿದ್ಯೆ ಕೊಡುವಂತಹ ಸ್ಥಳ, ಅದಕ್ಕೆ ನಾವೆಷ್ಟು ಗೌರವ ಕೊಡಬೇಕು. ಆ ಪೇರೆಂಟ್ಸ್ ಆಗಿ ನಾವೆಷ್ಟು ಗೌರವ ಕೊಡ್ತೀವಿ, ಮಕ್ಕಳು ಕೂಡ ಅಷ್ಟು ಗೌರವ ಕೊಡೋದನ್ನು ಕಲಿತಾರೆ. ಸ್ಕೂಲಲ್ಲಿ ಮಿಸ್ ಇರ್ತಾರೆ, ಆವಾಗಿದೆ ನಿನಗೆ, ಇಲ್ಲಿ ಮಾಡ್ತೀಯಲ್ಲ ಇದೇ ಥರ ಸ್ಕೂಲಲ್ಲಿ ಮಾಡೋ, ಅವಾಗ ನೋಡ್ಕೋತಾರೆ. ನೋಡಿ, ನಾವು ಟೀಚರ್ಸ್ ಬಗ್ಗೆ ಆಗಿರ್ಬೋದು, ಗುರುಗಳ ಬಗ್ಗೆ ಎಷ್ಟು ಗೌರವವಾದ ಭಾವನೆ ಇರಬೇಕು. ಅಂದರೆ ಮೊದಲನೇದಾಗಿ ನಮಗೆ ಪೇರೆಂಟ್ಸಿಗೆ ಏನಿರುತ್ತಲ್ಲ ಅದು ಮಗು ಮೈಂಡಲ್ಲಿ ಮೂಡ್ತಾ ಹೋಗುತ್ತೆ. ಸೊ ಅದು ಒಂದು ಚಿಗುರು ಹೊಡೆಯುವಂಥ ಸಮಯ. ಅಂಥ ಟೈಮಲ್ಲಿ ನಾವು ಒಳ್ಳೆಯ ಭಾವನೆಗಳನ್ನು ಮಕ್ಕಳಿಗೆ ತುಂಬಬೇಕಾಗತ್ತೆ. ಈ ಥರ ಎಲ್ಲ ಮಾತನ್ನು ಕೇಳಿ 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 ಮಗುಗೆ ಏನಾಗುತ್ತೆ ಹೇಳ್ರಿ, ಸ್ಕೂಲ್ ಅಂತ ಹೇಳಿಬಿಟ್ರೆ ಅಲ್ಲಿ ಏನೋ ನಮ್ಮನ್ನ ಪನಿಷ್ಮೆಂಟ್ ಕೊಡ್ಲಿಕ್ಕೆ ಕಳಿಸ್ತಾರೆ, ಅಥವಾ ಅದು ನಮಗೆ ಸೂಕ್ತವಾದ ವಾತಾವರಣ ಅಲ್ಲ, ನಮಗಿಲ್ಲಿ ಆಟ ಆಡ್ಲಿಕ್ಕೆ ಆಗೋದಿಲ್ಲ, ನಮಗೆ ಫ್ರೀ ಇರೋದಿಲ್ಲ. ಅಂದರೆ ಮಗುವಿಗೆ ಅದರದೇ ಆದ ಒಂದು ಚಿತ್ರಣ ಮೂಡ್ತಾ ಹೋಗುತ್ತೆ. ಒಂದೊಂದು ಮಕ್ಕಳಿಗೆ ಒಂದೊಂದು ಥರ ಚಿತ್ರಣಗಳು ಮೂಡ್ತಾ ಹೋಗ್ಬೋದು. ಶಿಕ್ಷಕರಂದರೆ ಒಂದು ರೀತಿ ರಾಕ್ಷಸರ ತಹ ಬಿಂಬಿಸ್ಬಿಟ್ಟಿರ್ತಾರೆ ಮನೆಯಲ್ಲಿ. ಆ ಟೀಚರ್ಸ್ ಹಂಗೆ ಮಾಡ್ತಾರೆ, ಅವ್ರ ಕೈಯಲ್ಲಿ ಇಷ್ಟು ದೊಡ್ಡ ಕೋಲ್ ಇರುತ್ತೆ, ಅವ್ರು ತಪ್ಪು ಮಾಡಿದ್ರೆ ಹೊಡಿತಾರೆ. ನೋಡಿ, ನಾವು ಒಳ್ಳೆಯದನ್ನು ಏನು ತುಂಬ್ತಾ ಇದ್ದೀವಿ ಹೇಳ್ರಿ ಮಕ್ಕಳಿಗೆ ಹಾಗಿದ್ರೆ ಸ್ಕೂಲ್ ಬಗ್ಗೆ. ಮತ್ತು ನಾವೇ ಮುಂದೆ ಹೇಳ್ತೀವಿ ಸ್ಕೂಲ್ ಬಗ್ಗೆ, ಮಗುವಿಗೆ ಒಂದು ಪ್ರೀತಿ ಇಲ್ಲ, ಸ್ಕೂಲ್ ವಿದ್ಯೆ ಕಲೀಲಿಕ್ಕೆ ಅದು ಆಸಕ್ತಿ ತೋರಿಸ್ತಾ ಇಲ್ಲ, ಓದ್ತಾ ಇಲ್ಲ. ನೋಡಿ, ಅದ್ರ ಮೂಲ ಹುಡ್ಕೊಂಡು ಹೋದರೆ ನಮ್ಮದೇ ತಪ್ಪು ತುಂಬ ಇರುತ್ತೆ. ಇದು ಪೇರೆಂಟ್ಸಿಗೆ ಸ್ವಲ್ಪ ಹರ್ಟ್ ಆಗ್ಬೋದು, ಬಟ್ ಇದನ್ನು ನಾನು ಮಾತನ್ನು ಏನು ಹೇಳ್ತಾ ಇದ್ದೀನಿಲ್ಲ, ಇದು ನನ್ನನ್ನು ಕೂಡ ಅಳವಡಿಸ್ಕೊಂಡೆ ಹೇಳುವಂತಹ ಮಾತು. ಮಗು ಒಂದು ಏನೋ ತಪ್ಪು ಮಾಡಿದೆ ಅಂದರೆ ಅದರಲ್ಲಿ ನಮ್ಮ ಒಂದು ಪಾತ್ರ ಎಷ್ಟಿದೆ ಅಂತ ನಾವು ನೋಡ್ಕೋಬೇಕಾಗತ್ತೆ. ಈ ಸ್ಕೂಲಲ್ಲಿ ಏನೋ ಒಂದು ಕಂಪ್ಲೇಂಟ್ ಬರುತ್ತೆ ಮಗುದು, ಸೊ ಅವಾಗ ನಾವಲ್ಲಿ ಎಷ್ಟು ಪಾತ್ರ ವಹಿಸಿದ್ದೀವಿ ಆ ತಪ್ಪಲ್ಲಿ ಅನ್ನೋದನ್ನು ಫಸ್ಟು ನಾವು ಅವನ್ನ ಕಂಡುಕೋಬೇಕಾಗತ್ತೆ. ಆಗಲೇ ನಾವು ಮಗುವನ್ನು ಸರಿ ಮಾಡಲಿಕ್ಕೆ ಸಾಧ್ಯ. ಹಾಗಿದ್ರೆ ನಾನು ಅದಕ್ಕೆ ನೆಗೆಟಿವ್ಸ್ನ ಭಾಳ ಮಾತಾಡೋಕ್ಕೆ ಹೋಗೋದಿಲ್ಲ. ಮಗುನ ಒಂದು ಖುಷಿಯಾಗಿ ಸ್ಕೂಲಿಗೆ ಕಳಿಸ್ಲಿಕ್ಕೆ ಏನೇನು ಮಾಡಬಹುದು ಅನ್ನೋದ್ರ ಬಗ್ಗೆ ಸಣ್ಣ ಪುಟ್ಟ ಮಾತುಕತೆನ ಮಾಡೋಣಂತೆ. ಮೊದಲು ಮಗುವಿಗೆ ತಿಳುವಳಿಕೆ ಬರ್ತಾ ಇದ್ದಾಗೆ ಸ್ಕೂಲ್ ಅಂತ ಹೇಳಿದರೆ ಮಗುವಿಗೆ ಉತ್ಸಾಹ ಬರಬೇಕು, ಖುಷಿಯಾಗಿ ಹೋಗಬೇಕು ಸ್ಕೂಲ್ಗೆ. ಆ ರೀತಿ ಒಂದು ಭಾವನೆಗಳು ಬರೋ ಥರ ನಾವು ಮಾತುಗಳನ್ನು ಆಡಬೇಕಾಗತ್ತೆ. ಆ ಸ್ಕೂಲ್ ಬಗ್ಗೆ ಒಳ್ಳೆ ಕಲ್ಪನೆ ಮಗುಗೆ ಮೂಡಬೇಕಾಗತ್ತೆ. ಹೇಳಬೇಕು, ಸ್ಕೂಲ್ ಎಷ್ಟು ಚೆನ್ನಾಗಿ ದೊಡ್ಡದಾಗಿರುತ್ತೆ, ಅಲ್ಲಿ ಗ್ರೌಂಡ್ ಎಷ್ಟು ಚೆನ್ನಾಗಿರುತ್ತೆ, ಆಟ ಆಡಲಿಕ್ಕೆ ಯಾವ್ಯಾವ ಫೆಸಿಲಿಟಿ ಇರುತ್ತೆ, ಆಮೇಲೆ ಶಿಕ್ಷಕರು ಟೀಚರ್ಸ್ ಯಾವ ರೀತಿ ಕತೆಗಳನ್ನು ಮಕ್ಕಳಿಗೆ ಹೇಳ್ಕೊಡ್ತಿರ್ತಾರೆ. ನೀವು ಮೊದಲೇ ಮಗುವಿಗೆ ಓದೋದ್ರ ಬರೆಯೋದ್ರ ಬಗ್ಗೆ ಹೇಳಬಾರ್ದು ಜಾಸ್ತಿ, ಇದು ಬರಿಬೇಕು ಅದಲ್ಲ. ಮಕ್ಕಳಿಗೆ ಮತ್ತು ಸ್ಕೂಲ್ ಬಗ್ಗೆ ಒಂದು ಆಸಕ್ತಿ ಹುಟ್ಟಬೇಕು. ಅಲ್ಲಿ ನಿಮಗೆ ಆಟ ಆಡಲಿಕ್ಕೆ ಏನೇನು ವಸ್ತುಗಳನ್ನು ಕೊಡ್ತಾರೆ, ಮತ್ತು ನಿಮಗೆ ಸ್ನೇಹಿತರು ನಿಮ್ಮ ಒಂದು ವಯಸ್ಸಿನಂತಹ ಮಕ್ಕಳುಗಳು ಎಷ್ಟು ಜನ ಸಿಗ್ತಾರೆ, ಅವ್ರ ಜೊತೆಗೆ ಏನೇನು ಆಟ ಆಡ್ಬೋದು. ಅಂದರೆ ಮಗು ಖುಷಿಯಾಗಿ ಸ್ಕೂಲ್ಗೆ ಹೋಗಬೇಕು. ಮಗುವಿಗಿನ್ನೂ ಹೋಗೋಕ್ಕಿಂತ ಮೊದಲೇ ಒಂದು ಕ್ಯೂರಿಯಾಸಿಟಿ ಇರಬೇಕು. ಮಗುವಿನ ಸ್ಕೂಲ್ಗೆ ಹೋಗಬೇಕು, ಹೌದು ನನಗೆ ಈ ಥರ ಫ್ರೆಂಡ್ಸ್ ಇರ್ತಾರೆ, ಸ್ಕೂಲಲ್ಲಿ ನಾನು ಈ ಥರ ಆಟ ಆಡ್ಬೋದು, ಈ ಥರ ನನಗೆ ಪುಸ್ತಕಗಳನ್ನು ಕೊಡ್ತಾರೆ. ಈ ರೀತಿ ಒಳ್ಳೆಯ ಭಾವನೆಗಳನ್ನು ಮಗು ಮನಸ್ಸಲ್ಲಿ ಫಸ್ಟು ಮೂಡಿಸ್ಬೇಕು. ನಾವು ನೋಡಿ, ಏನೇ ಒಂದು ಹೊಸದಾಗಿ ಮಾಡಬೇಕಂದ್ರೂ ನಮ್ಮ ಮೈಂಡ್ ಫಸ್ಟು ಪ್ರಿಪೇರ್ ಆಗಬೇಕು. ಅದಕ್ಕೆ ಆ ಪ್ರಿಪ್ರೇಷನ್ ಮಗು ಇನ್ನು ಸ್ಕೂಲ್ಗೆ ಹೋಗೋಕ್ಕಿಂತ ಮೊದಲಿಂದಲೇ ಆರಂಭ ಆಗಬೇಕು. ಈಗ ಎಷ್ಟೋ ಮನೆಯಲ್ಲಿ ಅಕ್ಕಪಕ್ಕ ಮನೆಯಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಅದನ್ನೆಲ್ಲ ಎಕ್ಸಾಂಪಲ್ ಕೊಟ್ಟು ತೋರಿಸ್ಬೇಕು. ನೀವು ನೋಡೋ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ದಿನಪೂರ್ತಿ ಸ್ಕೂಲಲ್ಲಿ ಏನು ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ಮಗುಗೆ ಒಳ್ಳೆ ಭಾವನೆಗಳು ಮೂಡ್ತಾ ಬರಬೇಕು. ಟೀಚರ್ಸ್ ಯಾವ ರೀತಿ ಹಾಡನ್ನು ಹೇಳ್ಕೊಡ್ತಾರೆ, ಕಥೆನ ಹೇಳ್ಕೊಡ್ತಾರೆ ವಿತ್ ಆ್ಯಕ್ಟಿಂಗ್, ಇದೆಲ್ಲ ಮಗುವಿಗೆ ಖುಷಿ ಕೊಡ್ತಾ ಇರುತ್ತೆ. ಹೌದಾ, ಈ ಥರ ಎಲ್ಲ ನಾವು ಕಲಿತೀವಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಮಕ್ಕಳಿಗೆ ಕಲಿಯೋದು ಅಂದರೆ ಬಹಳ ಇಂಟ್ರೆಸ್ಟು. ಮಕ್ಕಳ ಮೈಂಡು ಪೂರ್ತಿ ಖಾಲಿಯಾಗಿರುತ್ತೆ. ಪರಮಹಂಸರು ಒಂದು ಕಡೆ ಹೇಳ್ತಾರೆ, ಮಕ್ಕಳ ಮನಸ್ಸು ಖಾಲಿ ಚೀಲ ಇದ್ದಂಗೆ, ಅದರಲ್ಲಿ ಏನು ಬೇಕಾದರೂ ತುಂಬೋದು ನಾವು ಅಂತ ಹೇಳಿಬಿಟ್ಟು. ನೋಡಿ, ಅದಕ್ಕೆ ಯಾವಾಗಲೂ ಮಕ್ಕಳಿಗೆ ಒಳ್ಳೆ ಭಾವನೆಗಳನ್ನು ತುಂಬಿ, ಒಳ್ಳೆ ಕಾನ್ಸೆಪ್ಟ್ ತುಂಬಿ. ನೀವು ಆ ಏಜಲ್ಲಿ ಮಗು ಸ್ಕೂಲ್ಗೆ ಹೋಗ್ಬೇಕಂದಾಗೆ ಮಗುವಿಗೆ ಸ್ಕೂಲಿನ ಬಗ್ಗೆ ತುಂಬ ಆಸಕ್ತಿ, ಖುಷಿ ಇರಬೇಕು. ಇದು ಮೊದಲೇ ಮಾಡೋವಂಥ ಕೆಲಸ. ಆನಂತರ ಇನ್ನೇ ಸ್ಕೂಲಿಗೆ ಅಡ್ಮಿಷನ್ ಮಾಡ್ತೀರಾ, ಸ್ಕೂಲಿಗೆ ಕಳಿಸ್ತೀರಾ ಅಂತ ಹೇಳಿದಾಗ
ಮಗುವಿಗೆ ಬೇಕಾದಂಥ ವಸ್ತುಗಳನ್ನು ತರಲಿಕ್ಕೆ ನೀವಷ್ಟೇ ಹೋಗಿ ತರಬೇಡಿ, ಮಗುನ ಕರ್ಕೊಂಡು ಹೋಗಬೇಕು. ಮಗುನ ಕರ್ಕೊಂಡೋಗಿ ಮಗುವಿಗೆ ಯಾವ ಕಲರ್ ಇಷ್ಟ ಆಗುತ್ತೆ, ಯಾವ ಬ್ಯಾಗ್ ಇಷ್ಟ ಆಗುತ್ತೆ. ಯಾಕಂದ್ರೆ ನೋಡಿ, ಮಗು ಬಳಸೋಂಥ ಬ್ಯಾಗ್ ಅದು, ಅದ್ರ ಥಿಂಗ್ಸ್, ಜಾಮಿಟ್ರಿ ಬಾಕ್ಸ್ ಆಗಿರ್ಬೋದು, ಪೆನ್ಸಿಲ್ಸು, ಎರೈಸರ್ಸು, ಪ್ರತಿಯೊಂದು ಆಗಲಿ ಮಗು ಉಪಯೋಗಿಸೋಂಥ ವಸ್ತುಗಳು. ಈಗ ನಾವೇ ನೋಡಿ, ನಮಗೆ ಅಡುಗೆ ಮನೆಗೆ ಬೇಕಾಗಂಥ ಸಾಮಾನುಗಳನ್ನು ನಾವೇ ಹೋಗ್ತಂದಾಗ ಎಷ್ಟು ಖುಷಿ ಇರುತ್ತೆ ನಮಗೆ. ಈ ಥರ ಬೇಕಂತ ನಮಗೊಂದು ತಲೆನಲ್ಲಿ ಇರುತ್ತೆ. ನಾವೇನು ಅಂದ್ಕೊಂಡ್ಬಿಡ್ತೀವಿ, ಮಗುಗೆ ಏನು ಗೊತ್ತಾಗಲ್ಲ, ಅದಕ್ಕೇನು ಗೊತ್ತಾಗುತ್ತೆ, ಮಗುಗೆ ಬೇಕಾಗೋದು ನಾವು ಕೊಡ್ಸೋಣ ಅಂತ ಹೇಳ್ಬಿಟ್ಟು. ಬೇಡ, ಆ ಥರ ಬೇಡ. ಸಣ್ಣ ಪುಟ್ಟ ಮಗು ತಪ್ಪು ಮಾಡಿದ್ರೂ ಪರವಾಗಿಲ್ಲ, ಮಗುವಿಗೆ ಕಲಿಸ್ಬಿಡ್ಬೇಕು. ಸೊ ಮಗು ತುಂಬ ಆಸಕ್ತಿಯಿಂದ ಅದಕ್ಕೆ ಬೇಕಾಗುವಂಥ ವಸ್ತುಗಳನ್ನ ಅದೇ ಸೆಲೆಕ್ಟ್ ಮಾಡ್ಕೊಳ್ಳೋದು, ನನಗಿದು ಬೇಕು ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು. ಸೊ ಅದು ಖುಷಿ ಇರುತ್ತೆ, ಅದು ತೊಗೊಂಡೋಗ್ಲಿಕ್ಕೆ, ಕೈಯಲ್ಲಿ ತೊಗೊಂಡೋಗ್ಲಿಕ್ಕೆ ಮಗುಗೊಂದು ಖುಷಿ ಫೀಲಿಂಗ್ ಇರುತ್ತೆ. ಸೊ ಫಸ್ಟ್ ಥಿಂಗ್ ಏನು ಮಾಡಿದ್ವಿ, ಮೆಂಟಲಿ ಪ್ರಿಪೇರ್ ಮಾಡಬೇಕು. ನೆಕ್ಸ್ಟು ಮಗುವಿಗೆ ಬೇಕಾದಂಥ ವಸ್ತುಗಳು, ಬ್ಯಾಗ್, ಬುಕ್ಸು, ನೀವು ನಂಬ್ತಿರಲ್ಲ, ಬೈಂಡುಗಳು ಕೂಡ ಮಾಡೋದು ಮಗು ಖುಷಿ. ಆಮೇಲೆ ಅದಕ್ಕೆ ಸ್ಟಿಕ್ಕರ್ ಅಂಟಿಸ್ತೀವಿ ನಾವು, ಅದಕ್ಕೆ ಇಷ್ಟಪಡುವಂತಹ ಒಂದು ಕಾರ್ಟೂನ್ದಾಗಿರ್ಬೋದು. ಇದೆಲ್ಲ ಒಟ್ಟು ಮಗು ಖುಷಿಯಾಗುವಂತಹ ಒಂದು ವಸ್ತುಗಳನ್ನ ಸೆಲೆಕ್ಟ್ ಮಾಡಬೇಕು. ಜೊತೆಗೆ ಲಂಚ್ ಬಾಕ್ಸ್ ಆಗಿರ್ಬೋದು, ಪ್ರತಿಯೊಂದು ಈ ರೀತಿ. ಸೊ ಮಗು ಆಸಕ್ತಿಯಿಂದ ಸ್ಕೂಲಿಗೆ ಹೋಗಲಿಕ್ಕೆ ಆರಂಭ ಮಾಡುತ್ತೆ. ಆನಂತರ ಸ್ಕೂಲ್ಗೆ ಹೋಗುವಾಗಲೂ ಅಷ್ಟೇ ಸಣ್ಣ ಪುಟ್ಟ ಏನಪ್ಪ ತೊಂದರೆಗಳಾಗ್ಬೋದು ಮಗುಗೆ. ಯಾಕೆ ಆರಂಭದಲ್ಲಿ ಹೋಗ್ತಾ ಇರುತ್ತೆ. ನಾವೇ ನೋಡಿ, ಹೊಸದಾಗಿ ಯಾವುದೇ ಊರಿಗೆ ಹೋದಾಗಲಿ ಅಥವಾ ಹೊಸದಾಗಿ ಕೆಲಸಕ್ಕೆ ಸೇರಿದಾಗಲಿ ಅಲ್ಲಿ ವಾತಾವರಣಕ್ಕೆ ಸೆಟ್ ಆಗಲಿಕ್ಕೆ ಟೈಮ್ ತೊಗೊಳ್ತೀವಿ. ನಾವು ಇಷ್ಟೊಂದು ತಿಳುವಳಿಕೆ ಇದ್ದು ಬುದ್ಧಿವಂತರಾಗಿ ಓದಿ ಮಾಡಿ ಎಲ್ಲ ಒಂದು ಲೆವೆಲಿಗೆ ಬಂದಾಗೂ ಕೂಡ ಅಡ್ಜಸ್ಟ್ ಆಗ್ಲಿಕ್ಕೆ ನಮಗೆ ಕೂಡ ಕೆಲವೊಂದು ತೊಂದರೆಗಳಾಗುತ್ತೆ. ಮತ್ತು ಅದಿನ್ನೂ ಎಳೆ ಮಗು, ಅದಕ್ಕೆ ಸ್ವಲ್ಪ ಕಷ್ಟ ಆಗೋದು ಸಹಜ. ಫಸ್ಟ್ ಟೈಮ್ ಮನೆ ಬಿಟ್ಟು ಸ್ಕೂಲ್ಗೆ ಹೋಗ್ತಾ ಇರುತ್ತೆ ಮಗು. ಸೊ ಅದನ್ನು ನಾವು ಗಮನ ಇಟ್ಕೋಬೇಕು. ಸಣ್ಣ ಪುಟ್ಟ ತೊಂದರೆಗಳಾದಾಗ ಮಗುವಿನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅದನ್ನು ಸರಿ ಮಾಡಬೇಕು. ಹೇಳಿದ್ರೆ ಮಗು ಸ್ಕೂಲಿಂದ ಬಂದು ಏನೇ ವಿಚಾರಗಳನ್ನು ಹೇಳಲಿ, ಅದನ್ನು ನಾವು ತಾಳ್ಮೆಯಿಂದ ಕೇಳಬೇಕಾಗತ್ತೆ. ಅದು ತಪ್ಪು ಹೇಳುತ್ತೋ ಸರಿ ಹೇಳುತ್ತೋ, ಅದಕ್ಕೆ ಏನು ಅನಿಸುತ್ತೆ ಅದು ಹೇಳ್ತಾ ಇರುತ್ತೆ ಮಗು. ನೀವು ಆಸಕ್ತಿಯಿಂದ ಕೇಳಿದರೆ ಮಗು ಪ್ರತಿಯೊಂದನ್ನು ಹೇಳುತ್ತೆ. ಅವಾಗ ಅದು ನಿಮಗೆ ಮಗುವಿನ ಒಂದು ಬೆಳವಣಿಗೆ ಹಂತದಲ್ಲಿದ್ದಾಗ ತುಂಬ ನಿಮ್ಗೆ ಅನುಕೂಲ ಆಗುತ್ತೆ. ಮಗು ಮನಸ್ಸಲ್ಲಿ ಏನಿದೆ, ಆ ಸ್ಕೂಲ್ ಅಂದರೆ ಅದಕ್ಕೆ ಏನು ಭಾವನೆ ಇದೆ, ಆಮೇಲೆ ಫ್ರೆಂಡ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅವ್ರ ಬಗ್ಗೆ ಹೇಳುವಾಗ ನಿಮ್ಗೆ ಗೊತ್ತಾಗುತ್ತೆ ಮಗುವಿನ ಒಂದು ಮೆಂಟಾಲಿಟಿ ಯಾವ ರೀತಿ ಡೆವಲಪ್ ಆಗ್ತಾ ಇದೆ ಅಂತೇಳಿ. ಅದ್ರ ಜೊತೆಗೆ ಮಗು ಏನೋ ಮಾತಾಡ್ತಿದೆ ಅಂತ ಹೇಳಿದ್ರೆ, ಇನ್ನೂ ಕಲಿತಾ ಇರುತ್ತೆ ಮಗು, 3 ವರ್ಷದ ಮಗು ಅಂತ ಹೇಳಿದ್ರೆ ಆ ಸೆಂಟೆನ್ಸ್ ಫಾರ್ಮೇಷನ್ ಆಗಿರ್ಬೋದು. ನೋಡಿ, ಪ್ರತಿಯೊಂದನ್ನು ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಮಗು ಏನೇ ಹೇಳಲಿ ಅದನ್ನು ಮಗುನ ನಾವು ಡಿಪ್ರೆಸ್ ಮಾಡಬಾರ್ದು. ಈಗೇನೋ ಬರಿತಾ ಇರುತ್ತೆ ಮಗು ಆರಂಭದಲ್ಲಿ, ಆ ಅಕ್ಷರ ಹೋಗೋದು ಇನ್ನೇನೋ ಕಾಣ್ತಾ ಇರುತ್ತೆ. ಸೊ ಅದನ್ನು ಹಾಗೆ ಹೇಳ್ಬಾರ್ದು, ಎಷ್ಟು ಚೆನ್ನಾಗಿ ಬರೆದಿದ್ದೀಯ ನೀನು, ಇನ್ನು ಸ್ವಲ್ಪ ಇದನ್ನು ಈ ಥರ ಸರಿ ಮಾಡ್ಕೋಬೇಕು, ನೋಡಿ ಈ ಥರ ಬರೆದಿದ್ದೀರ, ಇದನ್ನು ಸ್ವಲ್ಪ ಈ ಥರ ಟರ್ನ್ ಮಾಡಬೇಕು. ಈ ರೀತಿ ನಾವು ಹೇಳೋ ರೀತಿಯಲ್ಲಿ ಇರುತ್ತೆ. ಶಾಲೆಯಲ್ಲಿ ಟೀಚರ್ಸ್ ಎಷ್ಟು ಮಗು ಬಗ್ಗೆಗೆ ಗಮನ ಕೊಟ್ಟು ಹೇಳ್ಕೊಟ್ಟಿರ್ತಾರೆ, ಅದನ್ನು ನಾವು ಕೂಡ ಮನೆಯಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಆರಂಭದ ದಿನಗಳಲ್ಲಿ ಮಗು ಒಂದು 5th ಸ್ಟ್ಯಾಂಡರ್ಡಿಗೆ ಬರೋ ತನಕ ಯಾವ ಪೇರೆಂಟ್ಸು ಮನೇಲಿ ಕೂತ್ಕೊಂಡು ಮಗುವಿಗೆ ಸ್ವಲ್ಪ ಸಮಯ ಕೊಟ್ಟು ಹೇಳ್ಕೊಡ್ತಿರೋ, ಖಂಡಿತವಾಗಿಯೂ ಮಗುಗೆ ಮುಂದೆ ನೀವು ಟೈಮ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಮಗು ಅದ್ರ ಪಾಡಿಗದು ಬೆಳೀತಾ ಹೋಗುತ್ತೆ. ಮಗುವಿಗೆ ತನ್ನ ಜವಾಬ್ದಾರಿ ತನಗೆ ತಿಳಿತಾ ಹೋಗುತ್ತೆ. ಅಚ್ಚುಕಟ್ಟಾಗಿ ಓದನ್ನು ಮುಂದುವರಿಸ್ಕೊಂಡು ಹೋಗುತ್ತೆ. ಇದ್ರ ಜೊತೆಗೆ ನಾವು ಮುಖ್ಯವಾಗಿ ಏನಂದರೆ ಶಾಲೆ ಬಗ್ಗೆ ಆಗಲಿ ಮತ್ತು ಆ ಶಾಲೆಯಲ್ಲಿರುವಂಥ ಟೀಚರ್ಸ್ ಬಗ್ಗೆ ಆಗಲಿ ಮೊದಲು ನಮಗೆ ಗೌರವ ಇರಬೇಕು. ಪೇರೆಂಟ್ಸ್ ಆಗಿರುವಂಥ ನಮಗೆ ತುಂಬ ಗೌರವ ಇರಬೇಕು. ನಾವು ಮಾತನಾಡುವಾಗಲೂ ಅಷ್ಟೇ ಅವರಿಗೆ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಮಾತನಾಡೋದನ್ನು ಫಸ್ಟ್ ನಾವು ಕಲಿಬೇಕು. ಅದು ನಮ್ಮ ನೋಡಿ ಮಗು ಕೂಡ ಕಲಿತಾ ಹೋಗುತ್ತೆ. ಯಾಕಂದರೆ ಇನ್ನು ಹೊಸದಾಗಿ ಟ್ರೈನಿಂಗ್ ಕೋರ್ಸ್ ಮಾಡ್ಕೊಂಡು ಬಂದಿರ್ತಾರೆ ಟೀಚರ್ಸ್ ಸಹ. ಕೆಲವೊಂದು ಟೈಮಲ್ಲಿ ಹೊಸ ಅಪಾಯಿಂಟ್ಮೆಂಟ್ ಆಗಿರುತ್ತೆ, ಅವರು ಕೂಡ ಸ್ವಲ್ಪ ಕಲಿಯೋ ಹಂತದಲ್ಲಿರ್ತಾರೆ. ಅಂಥ ಸಮಯದಲ್ಲಿ ನಾವು ಅವ್ರಿಗೆ ಏಕವಚನದಲ್ಲಿ ಮಾತಾಡೋದು, ಅವ್ರೇನು ಈ ಥರ ಎಲ್ಲ ನಾವೇ ಮಗುವಿನ ಮುಂದೆ ಮಾತಾಡಿದಾಗ ಮಗು ಕೂಡ ಗುರುಗಳಿಗೆ ಬೆಲೆಯನ್ನು ಕೊಡೋದಿಲ್ಲ. ಅದನ್ನೆಲ್ಲ ನಾವು ಸೈಡಿಗೆ ಹೊತ್ಕೊಂಡು ನಾವು ಏನೇ ಟೀಚರ್ಸ್ ಹತ್ರ ಹೋಗಿ ಮಾತಾಡಿದ್ರೂ ಕೂಡ ಆ ನೆಗೆಟಿವಿಟೀಸು ಮಗುವಿನ ಒಂದು ಕಿವಿಗೆ ತಲುಪಬಾರ್ದು. ಅದು ನಮ್ಮ ಹತ್ರನೇ ಇರಬೇಕಾಗತ್ತೆ. ಆ ಮಗುವಿಗೆ ಏನಂದರೆ ಟೀಚರ್ಸ್ ಅಂತಂದರೆ ಅವ್ರದ್ದು ಏನೊಂದು ಸ್ಟೇಟಸ್ ಏನಂತ ಒಂದು ಹೇಳ್ತೀವಲ್ಲ ನಾವು, ಅದು ಯಾವತ್ತೂ ಡೌನ್ ಆಗೋಕ್ಕೆ ನಾವು ಬಿಡಬಾರ್ದು. ಟೀಚರ್ಸ್ ಬಗ್ಗೆ ಮಗುವಿಗೆ ಗೌರವ ಬೆಳೀತಾ ಹೋಗಬೇಕು. ಶಾಲೆ ಬಗ್ಗೆನೂ ಅಷ್ಟೇ. ಈಗ ತುಂಬ ಮಕ್ಕಳಿಗೆ ನೋಡಿ, ಶಾಲೆ ಅಂತ ಹೇಳಿದರೆ ಒಂದು ರೆಸ್ಪೆಕ್ಟೇ ಇರೋದಿಲ್ಲ. ರಜಾ ಹಾಕೆಲ್ಲೋ ಹೋಗೋದು ಈ ಥರ ಎಲ್ಲ ಮಾಡ್ತಿರ್ತಾರೆ. ನಾವೆಷ್ಟು ಶಾಲೆ ಬಗ್ಗೆ ಅಥವಾ ಶಾಲೆಯಲ್ಲಿ ಹೇಳ್ಕೊಡುವಂಥ ಒಂದು ಗೀತೆಗಳು, ಶಾಲಾ ಗೀತೆಗಳಾಗಿರ್ಬೋದು ಅಥವಾ ನಮ್ಮ ನ್ಯಾಷನಲ್ ಆ್ಯಂಥಮ್, ರಾಷ್ಟ್ರಗೀತೆ, ಇದಕ್ಕೆ ನಾವೆಷ್ಟು ರೆಸ್ಪೆಕ್ಟ್ ಕೊಡ್ತೀವೋ ಅದೇ ರೀತಿ ಮಗು ಕೂಡ ರೆಸ್ಪೆಕ್ಟ್ ಕೊಡಲಿಕ್ಕೆ ಶುರುವಾಗುತ್ತೆ. ಈಗ ಶಾಲೆಗೆ ನಾವು ಬಿಡೋಕ್ಕೆ ಹೋಗಿರ್ತೀವಿ ಅಂದ್ಕೊಳ್ರಿ, ಪ್ರೇಯರ್ ನಡೀತಾ ಇರುತ್ತೆ, ಆವಾಗ ನ್ಯಾಷನಲ್ ಆ್ಯಂಥಮ್ ಹೇಳ್ತಾ ಇರ್ತಾರೆ. ಆ ಟೈಮಲ್ಲಿ ನಾವು ಕೂಡ ಅಲರ್ಟಾಗಿ ನಿಂತ್ಕೊಂಡು ನಾವೊಂದು ಗೌರವ ಸಲ್ಲಿಸೋದನ್ನು ಮಕ್ಕಳನ್ನ ನೋಡಿದರೆ ಮಕ್ಕಳಿಗೂ ಕೂಡ ಅದೇ ಭಾವನೆ ಬೆಳೀತಾ ಹೋಗುತ್ತೆ. ಅಂದರೆ ಬೆಳೆಯುವ ಹಂತದಲ್ಲಿದ್ದಾಗ ಮಗುವಿಗೆ ನಾವು ಕೂಡ ಕಲಿಯೋದು ತುಂಬ ಇರುತ್ತೆ. ನಾವು ನಮ್ಮನ್ನು ನಾವು ಸರಿ ಮಾಡ್ಕೋತಾ ಹೋದಾಗೆಲ್ಲ
ಮಗು ಕೂಡ ಸರಿಯಾಗ್ತಾ ಹೋಗುತ್ತೆ. ಈಗ ಶಾಲೆಯಲ್ಲಿ ಏನೋ ಹೋಮ್ವರ್ಕ್ ಕೊಟ್ಟಿರ್ತಾರೆ, ಅದು ಅವತ್ತಿನ ದಿವಸ ಮಗುಗೇನೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಅಂದ್ಕೊಳ್ರಿ, ನಾನು ಇವತ್ತು ಮಾಡೋಕ್ಕಾಗ್ತಿಲ್ಲ ಮಾಡಲ್ಲ ಅಂತ ಹೇಳ್ಬೋದು. ಆ ಟೈಮಲ್ಲಿ ತುಂಬ ಜನ ಪೇರೆಂಟ್ಸ್ ಏನು ಮಾಡ್ತಾರೆ, ಅವರೇ ಹೋಮ್ವರ್ಕನ್ನು ಬರೆದ್ಬಿಡ್ತಾರೆ. ಬರೆದು ಶಾಲೆಯಲ್ಲಿ ನೀನೇ ಬರೆದಿದ್ದೀಯ ಅಂತ ಹೇಳ್ಬೋದು. ನೀನೇ ಬರೆದಿ ಅಂದರೆ ಮಗು ಬರೆಯೋ ಥರನ ತಪ್ಪಾಗಿ ಏನೋ ಅಕ್ಷರಗಳ ಹತ್ರ ಬರೆದು ಕೊಡ್ತಿರ್ತಾರೆ ನೋಡಿ. ನಾವಾಗೇ ಇಂಡೈರೆಕ್ಟಾಗಿ ಮಗುವಿಗೆ ಸುಳ್ಳು ಹೇಳೋದನ್ನು ಕಲಿಸ್ಕೊಡ್ತಾ ಇದ್ದೀವಿ. ಅಂದರೆ ಆರಂಭದಲ್ಲಿ ನಾವು ಏನು ಬೀಜ ಬಿತ್ತುತ್ತಿರ್ತೀವಿ ಅದು ಸರಿಯಾಗಿರಬೇಕು. ಅಂದರೆ ಮಗುವಿಗೆ ಸತ್ಯ ಹೇಳ್ಕೊಡ್ತಾ ಇದ್ದೀವಿ ಅಂದರೆ ಫಸ್ಟ್ ನಾವು ಸತ್ಯನ ಹೇಳಬೇಕಾಗತ್ತೆ. ಇವೆಲ್ಲ ಸಣ್ಣ ಸಣ್ಣ ವಿಚಾರಗಳಿರ್ಬೋದು, ಇವು ಮಕ್ಕಳು ದೊಡ್ಡವರಾಗ್ತಾ ತುಂಬ ಪರಿಣಾಮ ಬೀರುತ್ತೆ. ಅದಕ್ಕೋಸ್ಕರ ಮಗುವಿಗೆ ನಾವು ಒಳ್ಳೆ ಒಂದು ದಾರಿನಲ್ಲಿ ನಡೀಲಿಕ್ಕೆ ಫಸ್ಟು ನಾವು ಮಗುವಿಗೆ ಅನುಕೂಲ ಮಾಡಿಕೊಡ್ಬೇಕು. ಪ್ರತಿಯೊಂದನ್ನು ನೋಡಿ, ಆ ಮಗು ಬೆಳೆಯೋ ಹಂತಗಳು ನೋಡಲಿಕ್ಕೆ ಖುಷಿ ಆಗುತ್ತೆ. ಅದು ಎಷ್ಟು ಚೆನ್ನಾಗಿ ಕಲಿತಾ ಇರುತ್ತೆ. ಈಗೇನೋ ಡ್ರಾಯಿಂಗ್ ಬಿಡಿಸ್ತಾ ಇರುತ್ತೆ ಮಗು ಬಿಡಿಸ್ತಾ ಇರೋದು ಒಂದು ಸಿಂಹದ ಚಿತ್ರ ಅಂದ್ಕೊಳ್ರಿ, ಅಥವಾ ಹುಲಿ ಚಿತ್ರ ಅಂದ್ಕೊಳ್ರಿ. ಮಗು ಬಿಡಿಸಿರುತ್ತೆ ಬೇಕಿನ ಮರಿ ಥರ. ನಾವು ಅದನ್ನು ವ್ಯಂಗ್ಯ ಮಾಡಿ ನಗಬಾರ್ದು. ಎಷ್ಟು ಚೆನ್ನಾಗಿ ಬಿಡಿಸಿದೆಯಾ ನೀನು, ಆದರೆ ನೋಡ್ಬಿಟ್ಟಾಣಿ ಇದು ಈ ಥರ ಕಾಣಿಸ್ತಾ ಇದೆಯಲ್ಲ, ಇದನ್ನು ಸ್ವಲ್ಪ ಸರಿ ಮಾಡ್ಕೋಬೇಕು, ತುಂಬ ಚೆನ್ನಾಗಿ ಮಾಡಿದ್ವಿ, ಈ ಥರ ನಾವು ಮಗುವಿಗೆ ಒಂದು ಹುರಿದುಂಬಿಸ್ಬೇಕು, ಅಪ್ರಿಷಿಯೇಷನ್ ಮಾಡಬೇಕು. ಅದು ತುಂಬ ಒಂದು ಬಹಳ ಮುಖ್ಯವಾದ ಒಂದು ವರ್ಡ್ ಆಗುತ್ತೆ. ನೀವು ಮಗುವಿಗೆ ಒಂದು ಒಳ್ಳೊಳ್ಳೆ ಮಾತುಗಳನ್ನು ತುಂಬ ಚೆನ್ನಾಗಿ ಮಾಡಿದೆಯಾ, ಒಂದು ಬೆನ್ನು ತಟ್ಟಿ ತುಂಬ ಚೆನ್ನಾಗಿ ಮಗು ಎನ್ಕರೇಜ್ ಮಾಡಿರಿ, ಮಗು ತುಂಬ ಚೆನ್ನಾಗಿ ಕಲಿತಾ ಹೋಗುತ್ತೆ. ಸೊ ಇವೆಲ್ಲ ಸಣ್ಣ ಸಣ್ಣ ಒಂದು ಟಿಪ್ಸ್ ಅನ್ಕೋಬೋದು, ಅಥವಾ ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳೋಕ್ಕೂ ಆಗಿರ್ಬೋದು, ಮುಂದಿನ ಮಗುವಿನ ಭವಿಷ್ಯವನ್ನು ರೂಪಿಸೋದಕ್ಕೂ ಆಗಿರ್ಬೋದು, ತುಂಬ ಅನುಕೂಲ ಆಗುತ್ತೆ. ಆನಂತರ ನೀವು ಆ ಸ್ಕೂಲಿನ ಒಂದು ಟೀಚರ್ಸ್ ಹತ್ರ ಹೋಗಿ ಮಾತಾಡ್ತಿರ್ಬೇಕು. ನೀವು ಮಾತಾಡಿದ ಮಗು ಗೊತ್ತಾಗಿದ್ರು ಒಳ್ಳೆಯದೇ. ಆ ನಮ್ಮ ಮಗು ಏನು ಮಾಡ್ತಾಯಿದೆ, ಮನೆಯಲ್ಲಿ ಈ ರೀತಿ ಇರುತ್ತೆ, ಬಟ್ ಸ್ಕೂಲಲ್ಲಿ ಯಾವ ರೀತಿ ಇರುತ್ತೆ, ಆ ಮಗುವಿನ ಬಿಹೇವಿಯರ್ಸ್ ಏನಿದೆ, ಇದು ಪ್ರತಿಯೊಂದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಆನಂತರ ಟೀಚರ್ಸ್ ಮುಂದೆ ಹೋಗಿ ಮಗುವಿಗೆ ಇವ್ನು ಮನೆಯಲ್ಲಿ ಭಾಳ ಈ ಥರ ಮಾಡ್ತಾನೆ, ಒಂದು ಸರಿಯಾಗಿ ನಾಲ್ಕು ಬಿಡಿ, ಇವನಿಗೆ ಹೊಡೀರಿ, ಇವನಿಗೆ ಪನಿಷ್ಮೆಂಟ್ ಕೊಡಿ, ಈ ಥರ ನಾವೇ ಹೋಗಿ ಮಗುವಿನ ಒಂದು ವ್ಯಕ್ತಿತ್ವವನ್ನು ಕುಗ್ಗಿಸಬಾರ್ದು. ತುಂಬ ಜನ ಪೇರೆಂಟ್ಸ್ ಈ ತಪ್ಪನ್ನು ಮಾಡ್ತಾರೆ. ಅಂದರೆ ನಾವು ಮಾಡೋಕ್ಕಾಗೋದಿಲ್ಲ, ಟೀಚರ್ಸ್ ಮಾಡಲಿ, ಅವ್ರು ಹೊಡೀಲಿ, ಅವ್ರು ಈ ಥರ ಮಾಡಲಿ ಅಂತ. ಒಂದು ನಾವು ನೆನ್ಪಿಟ್ಕೊಳ್ಬೇಕಾದಂಥ ವಿಚಾರ ಅಂತಂದರೆ, ಪನಿಷ್ಮೆಂಟಿಂದ ಮಗು ಕಲಿಯೋದು ತುಂಬಾ ಕಡಿಮೆ. ಮಗುವಿನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಮಗುವಿಗೆ ಅದರದೇ ಆದ ಒಂದು ಸಮಯವನ್ನು ಕೊಟ್ಟು ನಾವೇನು ಹೇಳ್ತಾ ಹೋಗ್ತೀವಿ, ಆವಾಗ ತುಂಬ ಚೆನ್ನಾಗಿ ಮಗು ಕಲಿತಾ ಹೋಗುತ್ತೆ. ಪನಿಷ್ಮೆಂಟಿಂದ ಖಂಡಿತವಾಗಿ ಮಕ್ಕಳು ಒಂಥರ ದಡ್ಬಿದ್ದಂಗೆ ಆಗ್ತಾರೆ ಅಂತ ಹೇಳ್ತೀವಿ ನೋಡಿ. ಅಂದರೆ ಇಷ್ಟೇ ಮಾಡೋದು ಬಿಡು, ಇವ್ರು ಏನು ಹೊಡಿತಾರ, ಒಂದು 10 ಹೊಡ್ತಾ ಹೊಡಿಬೋದಾ, ಹೊಡೀಲಿ ಬಿಡು, ನಾನು ಹೀಗೆ ಇರ್ತೀನಿ ನೋಡಿ. ಮಗುವಿಗೆ ತಪ್ಪು ಸರಿಯ ವ್ಯತ್ಯಾಸ ಗೊತ್ತಾಗ್ತದೆ. ಅದನ್ನು ನಾವು ಮಗುವಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಈಗ ವಿದ್ಯೆ ಗಳಿಸೋದ್ರಿಂದ, ಚೆನ್ನಾಗಿ ಓದೋದ್ರಿಂದ ಏನು ಲಾಭ ಇದೆ ಮಗುವಿಗೆ, ಇದು ಪ್ರತಿಯೊಂದು ಮಗುವಿಗೆ ಆ ಏಜಿನ ತಕ್ಕಂಗೆ ಆ ಮಗುಗೆ ಅರ್ಥ ಮಾಡಿಸ್ತಾ ಹೋಗಬೇಕಾಗತ್ತೆ. ಸೊ ಇಷ್ಟು ವಿಚಾರಗಳನ್ನು ನಾನು ನಿಮ್ಮೊಟ್ಟಿಗೆ ಮಾತಾಡಿದ್ದೇನೆ. ಆ ಮಗುವಿನ ಒಂದು ಬೆಳವಣಿಗೆ ಬಗ್ಗೆ ಮಾತಾಡ್ತಾ ಹೋದರೆ ಭಾಳ ವಿಚಾರಗಳಿದೆ. ಅಂದರೆ ಒಂದು ದಿವಸ ಕೂತ್ಕೊಂಡು ಮಾತಾಡಿದ್ರು ಸಾಕಾಗೋದಿಲ್ಲ, ಅಷ್ಟೊಂದು ವಿಚಾರಗಳಿದೆ. ಆಮೇಲೆ ಪ್ರತಿಯೊಂದು ಮಗುನೂ ಕೂಡ ಇಂಡಿವಿಜುವಲ್, ಅಂದರೆ ಮಗುವಿಗೆ ಅದರದೇ ಆದ ವ್ಯಕ್ತಿತ್ವ ಇರುತ್ತೆ, ಅದನ್ನು ನಾವು ಗೌರವಿಸ್ಬೇಕಾಗತ್ತೆ. ಮಗುವನ್ನು ನಾವು ಗುರುತಿಸ್ಬೇಕಾಗತ್ತೆ. ನಮ್ಮ ಮಗು ಯಾವ ಹಂತದಲ್ಲಿದೆ, ಯಾವ ರೀತಿ ಕಲಿತಾ ಇದೆ, ಮಗುವಿನ ಇಂಟ್ರೆಸ್ಟ್ ಏನು, ಇದು ಪ್ರತಿಯೊಂದು ಕೂಡ ಕೌಂಟ್ ಆಗುತ್ತೆ. ಇದು ಹೇಳಿದ್ನಲ್ಲ, ಒಂದು ಮಗು ಇರೋ ಥರ ಇನ್ನೊಂದು ಮಗು ಇರೋದಿಲ್ಲ, ಅದನ್ನು ನಾವು ಯಾವತ್ತೂ ಹೋಲಿಕೆ ಕೂಡ ಮಾಡಬಾರ್ದು. ನಮ್ಮ ಮಗುವಿನ ಒಂದು ಸ್ವಭಾವವನ್ನು ಅರ್ಥ ಮಾಡಿಕೊಂಡು ನಾವು ಮಗುವಿಗೆ ಏನು ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡ್ತಾ ಹೋಗ್ಬೋದು. ಆನಂತರ ಯಾವ್ಯಾವ ಒಂದು ಪೇರೆಂಟ್ಸಿಗೆ ಆ ಮಗುವಿನ ಒಂದು ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿ, ಮಗುವನ್ನು ತಿದ್ದಲಿಕ್ಕಾಗಲಿ ತುಂಬ ಕಷ್ಟ ಆಗ್ತಾಯಿದೆ, ಮಗುವಿಗೆ ಏನು ತೊಂದರೆ ಆಗ್ತಾಯಿದೆ, ನಮಗೆ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ ಅಂತ ಅನ್ನೋದಿದ್ದರೆ ಖಂಡಿತವಾಗೂ ಕೌನ್ಸಿಲಿಂಗ್ಗೋಸ್ಕರ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಸಾಧ್ಯವಾದಷ್ಟು ನಾನು ಹೆಲ್ಪ್ ಮಾಡೋಕ್ಕೆ ತಯಾರಿರ್ತೀನಿ. ಒಂದು ಮಗುವಿನ ಒಂದು ಸ್ವಭಾವಗಳು, ಆ ಮಗುವಿನ ಒಂದು ಬಿಹೇವಿಯರ್ಸ್ ನಿಮಗೆ ತಿಳಿತಾ ಹೋದಾಗೆ ನೀವೇ ಕೂಡ ಅದನ್ನು ಸರಿ ಮಾಡ್ಬೋದು. ಇದು ಆರಂಭದಲ್ಲಿ ಕೆಲವು ಪೇರೆಂಟ್ಸಿಗೆ ಕಷ್ಟ ಆಗ್ಬೋದು. ಕೆಲವೊಬ್ಬರು ವರ್ಕಿಂಗ್ ಮದರ್ಸ್ ಇರ್ತಾರೆ, ಪೇರೆಂಟ್ಸ್ ಇಬ್ಬರು ಕೆಲಸಕ್ಕೆ ಹೋಗ್ತಿರ್ತಾರೆ. ಆವಾಗ ಮಗುನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಪ್ರತಿಯೊಂದು ಹಂತದಲ್ಲೂ ಕೆಲವರಿಗೆ ಕಷ್ಟ ಆಗ್ಬೋದು. ಆ ಥರ ಇದ್ದಾಗ ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಳ್ಬೋದು. ನೀವು ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾಯಿದೆ, ಖಂಡಿತವಾಗೂ ಆ ಥರ ಪ್ರಾಬ್ಲಮ್ ಇದ್ದರೆ ನೀವು ನನ್ನನ್ನು ಸಂಪರ್ಕಿಸಿ. ಆನಂತರ ಈ ವಿಡಿಯೋಸ್ಗಳು ತುಂಬ ಮದರ್ಸ್ಗೆ ಹೆಲ್ಪ್ ಆಗುತ್ತೆ. ಅಂದರೆ ಯಾರ್ಯಾರು ಈ ವಿಡಿಯೋಗಳು ನೋಡ್ತಾ ಇದ್ದೀರಾ, ನೀವು ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಇದನ್ನು ಶೇರ್ ಮಾಡಿಬಿಡಿ. ಆನಂತರ ಇಷ್ಟ ಆದರೆ ಖಂಡಿತವಾಗೂ ಲೈಕ್ ಮಾಡಿ. ನಾನು ಮುಂದಿನ ಇನ್ನೂ ವಿಡಿಯೋಗಳಲ್ಲಿ ಹೆಚ್ಚಿನದಾಗಿ ಇನ್ಫಾರ್ಮೇಷನ್ ಕೊಡಲಿಕ್ಕೆ ರೆಡಿ ಆಗ್ತಾ ಇರ್ತೀನಿ. ಮತ್ತು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು.